ವೀಕ್ಷಕರೇ, ಪಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಮಹದೇವಪುರ ವರ್ತೂರಿನಲ್ಲಿರುವ ಚೋಳರ ಕಾಲದ ಪುರಾತನ ಪ್ರಸಿದ್ಧ ಶ್ರೀ ಭೂನಿಳ ಸಮೇತ ಶ್ರೀ ಚಂದ್ರಾಯ ಸ್ವಾಮಿಯ ದೇವಾಲಯದ ನೂತನ ರಾಜಗೋಪುರ ಕುಂಭಾಭಿಷೇಕವು ಹೋಮ ಹವನದೊಂದಿಗೆ ಶಾಸ್ತ್ರೋಕ್ತವಾಗಿ ನೆರವೇರಿದೆ. ಕಳೆದ 3 ದಿನಗಳಿಂದ ದೇವಾಲಯದ ಆವರಣದಲ್ಲಿ ವೈದಿಕ ಸಂಪ್ರದಾಯದಂತೆ ಯಾಗ ಹೋಮಗಳ ಮಾಡುವ ಮೂಲಕ ವಿವಿಧ ಪೂಜಾ ಕೈಂಕರ್ಯಗಳು ನಡೆದವು. ವಿವಿಧ ಪವಿತ್ರ ನದಿಗಳಿಂದ ತಂದಿರುವ ನೀರಿನಲ್ಲಿ ಚಿನ್ನ, ಬೆಳ್ಳಿ, ತಾಮ್ರದ ಕುಂಭಗಳಲ್ಲಿ ಕಳಶವನ್ನು ಇರಿಸಿ ಮಂತ್ರಗಳನ್ನು ಪಠಿಸಿ ದೈವಿಕ ಶಕ್ತಿಯನ್ನು ಆವಾಹನೆ ಮಾಡಲಾಯಿತು. ಗ್ರಾಮದ ನೂರಾರು ಮಹಿಳೆಯರು ಊರಿನ ಪ್ರಮುಖ ಬೀದಿಗಳಲ್ಲಿ ಕಳಸ ಹೊತ್ತು ದೇವರಿಗೆ ಶ್ರದ್ಧಾಭಕ್ತಿಯಿಂದ ವಿಶೇಷ ಪೂಜೆ ನೆರವೇರಿಸಿದರು. ಪವಿತ್ರ ಕಲಶಗಳಿಂದ ತುಂಬಿದ ನೀರು ದೇವಸ್ಥಾನದ ಗೋಪುರದ ಮೇಲೆ ಮತ್ತು ಮೂಲ ವಿಗ್ರಹಕ್ಕೆ ಅಭಿಷೇಕ ಮಾಡಲಾಯಿತು. ರಾಜಗೋಪುರ ನಿರ್ಮಾಣದಿಂದ ದೈವಿಕ ಶಕ್ತಿ ಹೆಚ್ಚಾಗಲಿದ್ದು ಗ್ರಾಮದಲ್ಲಿ ಶಾಂತಿ ನೆಲೆಸಲಿ ಎನ್ನುವ ಪ್ರತೀತಿ ಇದೆ. ಅಲ್ಲದೆ ದೇವಸ್ಥಾನ ಪ್ರಧಾನ ಅರ್ಚಕರಾಗಿದ್ದ ದಿವಂಗತ ಅನಂತರವರ ಆಶಯದಂತೆ ವರ್ತೂರು ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳ ದಾನಿಗಳಲ್ಲಿ ನೆರವಿನಿಂದ ರಾಜಗೋಪುರ ನಿರ್ಮಾಣ ಮಾಡಲಾಗಿದೆ ಎಂದು ಸಮಿತಿಯ ಸದಸ್ಯರು ತಿಳಿಸಿದ್ದಾರೆ. ದೇವಸ್ಥಾನ ಸಮಿತಿ ವತಿಯಿಂದ ಕುಂಭಾಭಿಷೇಕಕ್ಕೆ ಆಗಮಿಸಿದ ಸಾವಿರಾರು ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಲಾಯಿತು. ಅಲ್ಲದೆ ಮಹೋತ್ಸವದಲ್ಲಿ ಮಾಜಿ ಸಚಿವರಾದ ಅರವಿಂದ್ ಲಿಂಬಾವಳಿ, ಎಚ್ ನಾಗೇಶ್, ಶಾಸಕಿ ಮಂಜುಳಾ ಲಿಂಬಾವಳಿ, ಮುಖಂಡರಾದ ರಾಜರೆಡ್ಡಿ, ಜೈ ಶ್ರೀರಾಮ್ ಸೇವಾ ಸಮಿತಿ ಅಧ್ಯಕ್ಷ ಕುಪ್ಪಿ ಮಂಜುನಾಥ್, ಬಂಗಿ ಮಂಜುನಾಥ್, ಕೆಎನ್ ಚಿಕ್ಕಣ್ಣ, ಕೆ ಮಂಜುನಾಥ್, ಪಿ ಸುಬ್ಬಣ್ಣ, ಸ್ವಾತಿ ಸುರೇಶ್, ಎನ್ ಜಗದೀಶ್, ವೆಂಕಟರೆಡ್ಡಿ, ಪಿ ಕೃಷ್ಣಪ್ಪ, ಟಿ ಶ್ರೀಧರ್, ನಾಗರಾಜ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿ ಮಹೋತ್ಸವಕ್ಕೆ ಮೆರುಗು ತಂದರು. ಭಕ್ತಿ, ಸಂಪ್ರದಾಯ ಮತ್ತು ವೈದಿಕ ಸಂಸ್ಕೃತಿಯ ಪ್ರತೀಕವಾಗಿ ನಡೆದ ಈ ನೂತನ ರಾಜಗೋಪುರ ಕುಂಭಾಭಿಷೇಕ ಮಹೋತ್ಸವ ಸಾವಿರಾರು ಭಕ್ತರಲ್ಲಿ ಆಧ್ಯಾತ್ಮಿಕ ಉತ್ಸವ ಮೂಡಿಸಿದ್ದು, ವರ್ತೂರು ಶ್ರೀ ಚಂದ್ರಾಯ ಸ್ವಾಮಿ ದೇವಾಲಯ ಮತ್ತೊಮ್ಮೆ ಭಕ್ತರ ಆಕರ್ಷಣೀಯ ಕೇಂದ್ರವಾಗಿ ಹೊರಹೊಮ್ಮಿದೆ. ವರದಿಗಾರರು ಚಂದ್ರಿಕಾ, ಪಿಟಿವಿ ನ್ಯೂಸ್ ಕನ್ನಡ, ವರ್ತೂರು. ಅವರ ಕಾಲಹರಣ ಆದಮೇಲೆ 2 ವರ್ಷದ ನಂತರ ನಮ್ಮ ರಾಜಾರೆಡ್ಡಿಯವರು, ಚಿಕ್ಕಣ್ಣವರು, ಬಂಗಿ ಮಂಜುವರು ಮತ್ತು ನಮ್ಮೆಲ್ಲ ಭಕ್ತಾದಿಗಳೆಲ್ಲ ಸ್ನೇಹಿತರೆಲ್ಲ ಸೇರಿ ಶಿಲ್ಪಿಯಾದ ನೋಡಿ, ಇಲ್ಲೇ ಇದ್ದಾರೆ ಶಿಲ್ಪಿಯವರು. ಅವರೇ ಅದ್ಭುತವಾದ ಶಿಲ್ಪಕಲೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರ ಅಡೇಕಲ್ ಅವ್ರ ಹೆಸರು, ಶಿಲ್ಪಿ ಹೆಸರು. ಅವರು ಬಂದು ಈ ರಾಜಗೋಪುರ ನಿರ್ಮಾಣಕ್ಕೆ ವೆಚ್ಚ ಎಷ್ಟಾಗುತ್ತೆ ಅಂತ ಒಂದು ಎಸ್ಟಿಮೇಷನ್ ಕೊಟ್ಟರು. ಆ ಸಂದರ್ಭದಲ್ಲಿ ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿ 52 ಲಕ್ಷ ಆಗುತ್ತೆ ಅಂತ ಹೇಳಿದ್ರು. 52 ಲಕ್ಷಕ್ಕೆ ಇದು ಮಹಾಮಂಟಪಕ್ಕೆ 32 ಲಕ್ಷ ಮುಂಚೆನೇ ಖರ್ಚಾಗಿತ್ತು. ಈಗ 52 ಲಕ್ಷ. 52 ಲಕ್ಷ ಅಂತ ಹೇಳಿದ್ರೆ 52 ಲಕ್ಷದಲ್ಲಿ ಆಗೋದಿಲ್ಲ. ಈ 31 ಅಡಿ ರಾಜಗೋಪುರ ಇದು. ಅದಕ್ಕೆ ಕಳಶಗಳಿಡಬೇಕು, ಕುಂಭಾಭಿಷೇಕ ಮಾಡಬೇಕು. ಹೆಚ್ಚು ಕಮ್ಮಿ ಈಗ 1.5 ರಿಂದ 2 ಕೋಟಿ ವೆಚ್ಚ ಆಗಿದೆ. ಈಗ ದೇವಸ್ಥಾನದ ಪ್ರಾಂಗಣ ಸುತ್ತ ಎಲ್ಲ ದೇವರುಗಳನ್ನ ಮುಂಚೆ ಇರಲಿಲ್ಲ, ಅದನ್ನೆಲ್ಲ ಪ್ರಾಂಗಣ ಮೇಲೆ ಎಲ್ಲ ಅಷ್ಟಲಕ್ಷ್ಮಿಯರ ಒಂದು ಶಿಲೆಗಳನ್ನು ಮಾಡಿ ಎಲ್ಲ ದೇವರುಗಳನ್ನು ಅಲ್ಲಿ ಮಾಡಿ ಒಂದು ಕುಂಭಾಭಿಷೇಕದ ದಿನಾಂಕವನ್ನು ಈ ದಿನ ಏನು ದಿನಾಂಕ ಜುಲೈ ತಿಂಗಳಲ್ಲಿ ಇದಾದಮೇಲೆ ಅಮಾವಾಸ್ಯೆ ಆದಮೇಲೆ ಕುಂಭಾಭಿಷೇಕ ಮಾಡೋದಕ್ಕೆ ದೇವತಾ ಕಾರ್ಯಗಳಿಗೆ ಇರೋದಿಲ್ಲ. ಕುಂಭಾಭಿಷೇಕ ಮಾಡಬೇಕಂತೇಳಿದ್ರೆ ಉತ್ತರಾಯಣದಲ್ಲೇ ಮಾಡಬೇಕು. ದಕ್ಷಿಣಾಯನ ಪ್ರಾರಂಭ ಆದಮೇಲೆ ನಾವು ಯಾವುದೇ ಕುಂಭಾಭಿಷೇಕ ಮಾಡೋಂಗಿಲ್ಲ ದೇವಾಲಯಕ್ಕೆ ಸಂಬಂಧಪಟ್ಟಂತೆ. ಏನು ಈ ದಿನ ವರ್ತೂರಿನ ಶ್ರೀ ಭೂನೀಳ ಸಮೇತ ಶ್ರೀ ಚಂದ್ರಾಯ ಸ್ವಾಮಿ ದೇವಸ್ಥಾನದ ರಾಜಗೋಪುರ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಾವು ಈ ದಿನ ನಿನ್ನೆ ಮತ್ತು ಇವತ್ತು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದಕ್ಕೆ ಮೂಲ ಕಾರಣ ನಮ್ಮ ಈ ದೇವಸ್ಥಾನದ ಇಂದಿನ ಮುಖ್ಯ ಅರ್ಚಕರಾದಂಥ ಶ್ರೀ ಅನಂತಮೂರ್ತಿ ಅವರ ಆಶೆಯಂತೆ ತುಂಬ ದಿನದಿಂದ ನಮಗೆ ರಾಜಗೋಪುರ ಬೇಕು ಅಂತ ಅವರು ಬೇಡಿಕೆ ಇಟ್ಟಿದ್ದರು. ಆಗ ದುರಾಶ್ರಿತ ಈ ಟೈಮಲ್ಲಿಲ್ಲ. ಅವರಿಗೆ ನಮ್ಮ ಶ್ರದ್ಧಾಂಜಲಿ. ಏನು ಅವರು ಶುರು ಮಾಡಿಸಿದ್ರು ನಮ್ಮ ಕೈಲೆಲ್ಲ. ನಾವು ಮಂಜು, ಕುಪ್ಪಿ ಮಂಜು, ಬಂಗಿ ಮಂಜು, ಚಿಕ್ಕಣ್ಣ, ಇಲ್ಲಿ ಎಲ್ಲ ನಮ್ಮ ಹಲವಾರು ಹಿರಿಯರೆಲ್ಲ ಸೇರಿಕೊಂಡು ಗೋಪುರ ತಳಪಾಯಿಂದ ಹಿಡಿದು ಒಂದು ಮಂಟಪವರೆಗೂ ಬಂತು. ಆ ಟೈಮಲ್ಲಿ ಅವರು ನಮಗೆ ಇಲ್ಲಿ ಕಾಲ ಇದಾಗ್ಬಿಟ್ರು. ಅದರಿಂದ ಅವರು ನಮಗೆ ಸುಮಾರು 3-4 ತಿಂಗಳ ವರ್ಷದಿಂದ ನಿಲ್ಲಿಸ್ಬಿಟ್ಟಿದ್ವಿ. ಒಂದಿನ ನಮಗೂ ಒಂಥರ ದೇವಸ್ಥಾನದಲ್ಲಿ ದೇವರು ಬಂದು ನಮಗೆ ಹೇಳ್ದಂಗೆ ಆಯಿತು. ಸ್ವಾಮಿಗಳೇ ಕೇಳಿದ್ರು, ಏನು ಸ್ವಾಮಿ ಬಿಟ್ಬಿಟ್ಟಿದ್ದೀರಾ, ಹಿಂಗೆ ನಮ್ಮದು ಪೂರ್ಣ ಮಾಡಿದ್ದೀರಾ ಅಂತ.
ಸೊ ಅದಕ್ಕೆ ಎಚ್ಚೆತ್ಕೊಂಡು ನಮ್ಮ ಸ್ನೇಹಿತರದಲ್ಲೆಲ್ಲ ಚರ್ಚೆ ಮಾಡಿ ಶುರು ಮಾಡಿದ್ದೀವಿ.